ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸತ್ಯದರ್ಶನದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಆಧ್ಯಾತ್ಮಿಕತೆ ಬೇಕೇ. ನಮ್ಮ ಇಂದಿನ ಋಷಿಮುನಿಗಳು ಆಗಿನ ಕಾಲಕ್ಕೆ ಸರಿಯಾಗಿ ಆಧ್ಯಾತ್ಮಿಕತೆಯನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಆವಾಗಿನ ಕಾಲದಲ್ಲಿ ಪಂಚಮಹಾಭೂತಗಳನ್ನ ಮಾತ್ರ ಹೆಚ್ಚಿಗೆ ಕನ್ಸಿಡರ್ ಮಾಡ್ತಾ ಇದ್ರು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈಗಿನ ಮಾಡರ್ನ್ ಸೈನ್ಸ್ ಅಲ್ಲಿ 128 ಎಲಿಮೆಂಟ್ಸ್ನ ನಾವು ತೆಗೆದುಕೊಳ್ತೀವಿ. ಸ್ಪಾಟ್ ಆಗಿ ಇದೇ. ಫಾರ್ ಎಕ್ಸಾಂಪಲ್, ಯುರೇನಿಯಂ ತೆಗೆದುಕೊಂಡ್ರೆ ಯಾವ ರೀತಿನಲ್ಲಿ ಫ್ಯೂಷನ್ ಅಂಡ್ ಫಿಷನ್ ಟೆಕ್ನಾಲಜಿನಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಬಹುದು, ಅಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ನಾವು ಆಧ್ಯಾತ್ಮಿಕತೆಯನ್ನ ಮಾತ್ರ ಉಳಿಸ್ಕೊಂಡು ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರೆ ಇದರ ಅನುಕೂಲಗಳು ತುಂಬಾನೇ ಜಾಸ್ತಿ ಇದೆ. ಹಳೆ ಒಂದು ಇದರಲ್ಲಿ ಪಂಚಪ್ರಾಣಗಳನ್ನ ಹೇಳ್ತಾ ಇದ್ರು. ಆಗಿನ ಪರಿಸ್ಥಿತಿಯಲ್ಲಿ ಆ ರೀತಿ ಎಕ್ಸ್ಪ್ಲನೇಷನ್ ಇತ್ತು. ಈಗಿನ ಒಂದು ಮೆಡಿಕಲ್ ಸೈನ್ಸ್ ಅಲ್ಲಿ ನಾವೇನ್ ಹೇಳ್ತೀವಿ, ಫಾರ್ ಎಕ್ಸಾಂಪಲ್, ಪ್ರಾಣ ಅಂದಿದ ತಕ್ಷಣ ರೆಸ್ಪಿರೇಟರಿ ಸಿಸ್ಟಮ್, ಕಾರ್ಡಿಯಾಕ್ ಸಿಸ್ಟಮ್ ಅಂತೀವಿ. ಅಪಾನ ಅಂದ್ರೆ ಎಕ್ಸ್ಕ್ರೀಟರಿ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಈಗಿನ ಮಾಡರ್ನ್ ಸೈನ್ಸ್ನ ತೆಗೆದುಕೊಂಡು ಆಧ್ಯಾತ್ಮಿಕತೆಯನ್ನ ಅಳವಡಿಸ್ಕೊಬೇಕು. ಆಧ್ಯಾತ್ಮಿಕತೆ ಅಂದ್ರೆ ಏನು? ಆ ಅಂತರಾಳದ ಆತ್ಮನ ಆದ್ಯತೆ ಕೊಡೋದು. ಅಂದ್ರೆ ವಿ ನೀಡ್ ಟು ಸ್ಟ್ಯಾಂಡ್ ಇನ್ ದ ಸೆಂಟರ್ ಅಂಡ್ ಹ್ಯಾಂಡಲ್ ಫಿಸಿಕಲ್ ಸೆಲ್ಫ್, ಸೈಕಲಾಜಿಕಲ್ ಸೆಲ್ಫ್, ಎಮೋಷನಲ್ ಸೆಲ್ಫ್, ಎಕಲಾಜಿಕಲ್ ಸೆಲ್ಫ್. ಆ ಎಕಾಲಜಿನೂ ನಾವು ನೋಡ್ಕೊಬೇಕು. ದೇಹ, ಮನಸ್ಸು ಮತ್ತೆ ಭಾವನೆಗಳನ್ನೂ ನಾವು ನೋಡ್ಕೊಬೇಕು. ಸೊ ನಮಗೆ ಆಧುನಿಕ ವೈಜ್ಞಾನಿಕ ದೃಷ್ಟಿಕೋನ ಇರಬೇಕು. ಜೊತೆನಲ್ಲಿ ಅಂತರಾಳದ ಎಸೆನ್ಸ್, ನಮ್ಮ ಋಷಿ ಮುನಿಗಳು ಏನು ಹೇಳ್ಕೊಂಡ್ ಬಂದಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್. ಸೊ we are all different orchestras in this universe. ಇದನ್ನ ನಾವೇನ್ ಹೇಳ್ತೀವಿ, we are all different, we are all unique, special and creative ಅಂತೀವಿ. ಇದು ಹೊರಸತ್ಯ. ಅಂತರಾಳದಲ್ಲಿ ಯೂನಿವರ್ಸಲ್ ಎನರ್ಜಿ ಇದೆ, ಅದು ಒಳಸತ್ಯ. ಅಟಾಮಿಕ್ ಸ್ಟಫ್ ಎಲ್ಲದರಲ್ಲೂ ಹೊರಸತ್ಯದ. ಯಾವುದೇ ಒಂದು ಅಂತರಾಳಕ್ಕೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಬಾಡಿಯ ಅಂತರಾಳಕ್ಕೆ ಹೋದ್ರೆ ಅದನ್ನ ಘಟಾಕಾಶ ಅಂತೀವಿ, ಮನಸ್ಸಿನ ಅಂತರಾಳಕ್ಕೆ ಹೋದ್ರೆ ಚಿತ್ತಾಕಾಶ ಅಂತೀವಿ, ಭಾವನೆಗಳ ಅಂತರಾಳಕ್ಕೆ ಹೋದ್ರೆ ಭಾವಾಕಾಶ ಅಂತೀವಿ, ಪಂಚಭೂತಗಳಿಂದ ಮಾಡಿರೋ ಅಂತ ಪರಿಸರನ ಅಂತರಾಳಕ್ಕೆ ಹೋದ್ರೆ ಭೂತಾಕಾಶ ಅಂತೀವಿ. ಅಂತರಾಳದಲ್ಲಿ ಆಕಾಶ ತರನೇ ಇರೋದು, ಅದೇ ಯೂನಿವರ್ಸಲ್ ಎನರ್ಜಿ ಕೂಡ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ನಮ್ಮ ಮಾಡರ್ನ್ ಸೈನ್ಸ್. ಅದಕ್ಕೋಸ್ಕರ ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದ ನೆಸೆಸಿಟಿ ಅಥವಾ ಅವಶ್ಯಕತೆ ಇದೆ.